ಡಾಕ್ಟರ್ ರಾಜ್ಕುಮಾರ್ ಹಿರಿಯ ಮಗಳ ಮಗ ಅಷ್ಟೇ ಅಲ್ಲ, ರಾಜ್ಕುಮಾರ್ ಅವರ ಚೊಚ್ಚಲ ಮೊಮ್ಮಗ ಷಣ್ಮುಖ ಗೋವಿಂದರಾಜ್ ಅವರ ಮೊದಲ ಸಿನಿಮಾದ ಬಗ್ಗೆ ಯಾರು ಎಷ್ಟೇ ಟ್ರೋಲ್ ಮಾಡಿದ್ರು ಕೂಡ, ಯಾರು ಎಷ್ಟೇ ನೆಗೆಟಿವ್ ಕಮೆಂಟ್ ಮಾಡಿದರೂ ಕೂಡ ಷಣ್ಮುಖ ಅವರ ಸಿನಿಮಾ ತೆರೆಗೆ ಬಂದು ಅಭಿಮಾನಿ ದೇವರುಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಟೀಕೆ ಮಾಡುವವರು, ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡುವವರಿಗೆ ದೊಡ್ಡಮನೆ ಅಭಿಮಾನಿಗಳು ತಕ್ಕ ಉತ್ತರವನ್ನೇ ಕೊಟ್ಟಿದ್ದಾರೆ. ಹಿಂಸಾತ್ಮಕ ಮತ್ತು ಡಬಲ್ ಮೀನಿಂಗ್ ಸಿನಿಮಾಗಳಿಗಿಂತ ನಿಂಬಿಯ ಬನಾದ ಮ್ಯಾಗ ಸಿನಿಮಾ ಎಷ್ಟೋ ಪಾಲು ಚೆನ್ನಾಗಿದೆ ಅಂತಿದ್ದಾರೆ. ವರನಟ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಪೀಳಿಗೆ ಈಗಲೂ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದೆ. ಅಣ್ಣವರ ಕುಟುಂಬದ ಮೂಲ ಕೆಲಸವೇ ಕಲಾ ಸೇವೆ. ಅದನ್ನು ಅವರ ಮೊಮ್ಮಕ್ಕಳು ಮುಂದುವರಿಸಿಕೊಂಡು ಹೋಗಲಿ, ಅದರಲ್ಲಿ ನೆಪೋಟಿಸಮ್ ಅನ್ನೋದು ಇಲ್ಲ ಅಂತ ಅಭಿಮಾನಿ ದೇವರುಗಳು ನೆಗೆಟಿವ್ ಕಮೆಂಟ್ಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇನ್ನು ರಾಜ್ಕುಮಾರ್ ಅವರ ನಂತರ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಕಲಾ ಸೇವೆ ಮಾಡಿದ್ದಾರೆ. ರಾಘಣ್ಣನ ಮಕ್ಕಳು ಈ ಪರಂಪರೆಯನ್ನ ಮುಂದುವರೆಸಿದ್ದಾರೆ. ಡಾಕ್ಟರ್ ರಾಜ್ ಕಿರಿಯ ಮಗಳಾದ ಪೂರ್ಣಿಮಾ ಅವರ ಮಕ್ಕಳು ನಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ರಾಜ್ಕುಮಾರ್ ಹಿರಿಯ ಮಗಳು ಲಕ್ಷ್ಮೀ ಗೋವಿಂದರಾಜು ಅವರ ಪುತ್ರ ಷಣ್ಮುಖ ಗೋವಿಂದರಾಜ್ ನಿಂಬಿಯ ಬನಾದ ಮ್ಯಾಗ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಬಂದಿರೋದು ಅಭಿಮಾನಿ ದೇವರುಗಳಿಗೆ ಖುಷಿ ನೀಡಿದೆ. ಆದರೆ ಕೆಲವರು ನೆಗೆಟಿವ್ ಕಮೆಂಟ್ ಮಾಡ್ತಾ ಇರೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಒಟ್ಟಾರೆ ನಿಂಬಿಯ ಬನಾದ ಮ್ಯಾಗ ಚಿತ್ರ ವಿಶೇಷವಾಗಿಯೇ ಇದೆ. ನೋಡಿದವರು ಮೆಚ್ಚಿಕೊಂಡಿದ್ದಾರೆ. ಮಲೆನಾಡಿನ ದೃಶ್ಯ ಕಾವ್ಯ ನಿಂಬಿಯ ಬನಾದ ಮ್ಯಾಗ ಚಿತ್ರದಲ್ಲಿದೆ. ಡೈರೆಕ್ಟರ್ ಅಶೋಕ್ ಕಡಪ ಈ ಚಿತ್ರದಲ್ಲಿ ಮಲೆನಾಡಿನ ಹುಡುಗನ ಕಥೆ ಹೇಳಿದ್ದಾರೆ. ತಾಯಿ ಮಗನ ಸೆಂಟಿಮೆಂಟ್ ಕೂಡ ಇದರಲ್ಲಿದೆ. ಚಿಗುರಿದ ಕನಸು ಚಿತ್ರದ ಶಿವಣ್ಣ ಹೇಗೆ ತಮ್ಮೂರನ್ನ ಹುಡುಕಿಕೊಂಡು ಬರ್ತಾರೋ ಅದೇ ರೀತಿ ಅಚ್ಚು ಷಣ್ಮುಖ ಗೋವಿಂದರಾಜ್ ಇಲ್ಲಿ ತನ್ನೂರಿಗೆ ವಾಪಸ್ ಆಗ್ತಾರೆ. ಆದರೆ ಇದು ಷಣ್ಮುಖ ಅವರದ್ದೇ ಊರಲ್ವಾ ಅನ್ನೋದನ್ನ ಸಿನಿಮಾ ನೋಡಿಯೇ ತಿಳಿಬೇಕು. ಅಲ್ಲೊಂದು ಸಸ್ಪೆನ್ಸ್ ಅಂತೂ ಖಂಡಿತ ಇದೆ. ಮೊಟ್ಟ ಮೊದಲನೇ ಸಿನಿಮಾ ಬಹಳ ಖುಷಿ ಇದೆ ಸರ್. ಇದೇ ಥಿಯೇಟ್ರಲ್ಲಿ ಬಹಳಷ್ಟು ಸಿನಿಮಾ ಫಸ್ಟ್ ಶೋ ನಾವೆಲ್ಲ ನೋಡಿದ್ದೀವಿ. ನನ್ನ ಸಿನಿಮಾನ ಅದೇ ನರ್ತಕಿ ಥಿಯೇಟ್ರಲ್ಲಿ ಫಸ್ಟ್ ಶೋ ನೋಡಿದ್ದು ಬಹಳ ಸಂತೋಷ ಇದೆ ಸರ್. ನನಗೆ ಮೊಟ್ಟ ಮೊದಲ ಬಾರಿಗೆ ನರ್ತಕಿಯಲ್ಲಿ ಫಸ್ಟ್ ಶೋ ನೋಡಿದ್ದು ಬಹುಶಃ ನಂಗೆ ನೆನಪಿರೋದು ಜೀವನ್ ಚೈತ್ರ ನನ್ನ ತಾತಂದು 92ರಲ್ಲಿ. ಅದೇ ಥಿಯೇಟ್ರಲ್ಲಿ ನನ್ನ ಸಿನಿಮಾ ಇವತ್ತು ನಾವು ರಿಲೀಸ್ ಮಾಡಿ ನಾವು ಎಲ್ಲರೂ ಕುಟುಂಬ ಸಮೇತ ನೋಡ್ತಾರೆ. ತುಂಬ ಖುಷಿ ಇದೆ ಸರ್, ತುಂಬ ಹೆಮ್ಮೆ ಇದೆ ಸರ್. ಮೊಟ್ಟ ಮೊದಲ ಸಿನಿಮಾ ನಾವು ನೋಡಕ್ ಬಂದಾಗ ನಮಗೂ ಏನೋ ಭಯ ಯಾವ ಥರ ಮಾಡಿದ್ದಾರೆ ಏನೋ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಸಾಧ್ಯವಾಯಿತು ಅಂತ ನೋಡಿದಾಗ ರಾಘವೇಂದ್ರ ರಾಜ್ಕುಮಾರ್ ಅವರೇ ಆ್ಯಕ್ಟಿಂಗ್ ಮಾಡಿದಾಗ ಧನ್ಯವಾದ ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ಇದು ಹೇಗೆ ಸಾಧ್ಯವಾಯಿತು ಅದಕ್ಕೆ ಎಲ್ಲ ಒಂದೇ ಉತ್ತರ ಸರ್. ಅದಕ್ಕೆ ನಮ್ಮ ನಿರ್ದೇಶಕರಾದ ಅಶೋಕ್ ಕಡಬ ಅವರೇ ಕಾರಣ ಸರ್. ಎರಡೂ ಕೈ ಹಿಡಿದು ಅವರು ನಡೆಸ್ಕೊಂಡು ಜೊತೆಗೆ ಎತ್ಕೊಂಡು ಅಪ್ಕೊಂಡು ನನ್ನ ಕೈಲಿ ಪಾತ್ರ ಮಾಡಿಸಿದ್ದಾರೆ ಸರ್. ಇದಕ್ಕೆಲ್ಲದಕ್ಕೂ ಕಾರಣ ಅವರೇನೆ. ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಸರ್. ಆಮೇಲೆ ಈ ಅವಕಾಶನ ನನಗೆ ತಂದುಕೊಟ್ಟಂಥ ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರು ಮಾದೇಶ್ ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹೃದಯದಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ಶಿವಣ್ಣದು ಜೋಗಿ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಮೌರ್ಯ ಆಗಿರ್ಬೋದು, ಆ ಸಾಲಿಗೆ ಸೇರುತ್ತೆ ತಾಯಿ ಮಗನ ಸೆಂಟಿಮೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸ್ಟೋರಿ ಅದನ್ನ ತಾಯಿ ಮಗನ ಸೆಂಟಿಮೆಂಟ್ ನೋಡ್ಬಿಟ್ಟು ಒಪ್ಕೊಂಡಿದ್ದಾರೆ. ಖಂಡಿತ ಸರ್. ತಾಯಿ ಮಗನ ಬಾಂಡಿಂಗ್ ಏನು ತಂದಿದ್ದಾರೆ ಸಿನಿಮಾದಲ್ಲಿ, ಕಥೆಯಲ್ಲಿ, ಅದೇ ಮೂಲ ಕಾರಣ ಸರ್ ನಾವು ಒಪ್ಕೊಳ್ಳಿಕ್ಕೆ. ಅದು ಹಾಗೆ ನೀವು ಕ್ಲೈಮ್ಯಾಕ್ಸಲ್ಲಿ ನೋಡಿದಾಗ ಒಂದು ಟ್ವಿಸ್ಟ್ ಇದೆ, ಅದು ಪಾರ್ಟ್ 2 ಅಲ್ಲಿ ರಿವೀಲ್ ಆಗುತ್ತೆ. ಆ ಟ್ವಿಸ್ಟು ಹಾಗೆ ಆ ತಾಯಿ ಮಗನ ಬಾಂಧವ್ಯದ್ದು ಏನು ಕಥೆ ಇದೆ, ಅದಕ್ಕೋಸ್ಕರ ನನ್ನ ಕತೆ ಭಾಳ ಇಷ್ಟ ಆಗಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ ಸರ್. ಷಣ್ಮುಖ ಅವರು ನಿಜ ಜೀವನದಲ್ಲಿ ಹೇಗಿದ್ದಾರೋ ಅದೇ ಥರ ಸಾಫ್ಟ್ನೆಸ್ ಸಿನಿಮಾದಲ್ಲಿ ಇದ್ದಿದ್ದ ಕಾರಣಕ್ಕೆ ನಿಮಗೆ ಸಿನಿಮಾ ಮಾಡಕ್ಕೆ ಈಸಿ ಆಯ್ತಾ ಅಂತ ಸರ್. ನಾನು ಕೇಳಿದೆ ನಮ್ಮ ನಿರ್ದೇಶಕರನ್ನ, ಇದಕ್ಕೋಸ್ಕರ ಏನಾದರೂ ವಿಶೇಷವಾಗಿ ಏನು ತಯಾರಿ ಮಾಡ್ಕೊಳ್ಬೇಕು, ಏನು ಮಾಡಬೇಕು ಅಂತ. ಅವ್ರು ನನಗೆ ನೀವೇನು ಹೇಳಿದ್ರು ಅದೇ ಮಾತು ನನಗೆ ಹೇಳಿದ್ರು ಸರ್. ನನಗೆ ನಿರ್ದೇಶಕರು ಮೊದಲು ಕೊಟ್ಟಿದ್ದ ಬ್ರೀಫಿಂಗೇ ಅದು ಸರ್. ನೀವು ಹೇಗಿದ್ದೀರಾ ನಿಜವಾಗ್ಲೂ ಹಾಗೆ ನೀವು ನನಗೆ ಅದೇ ಥರ ಬೇಕು ಕ್ಯಾಮ್ರಾ ಮುಂದೆ, ನೀವು ಅಷ್ಟು ಮಾಡಿಬಿಟ್ರೆ ನನಗೆ ಸಾಕು, ಇನ್ನೇನು ಬೇಡ ಅಂತ ಹೇಳಿದ್ರು. ಅವ್ರು ಏನು ಹೇಳ್ಕೊಟ್ರು ಅದನ್ನು ನಾನು ಮಾಡಿದ್ದೀನಿ ಸರ್. ಮೊಟ್ಟ ಮೊದಲ ಬಾರಿಗೆ ಮಗ ಬೆಳ್ಳಿ ತೆರೆ ಮೇಲೆ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಮಾಡಿದ್ದಾನೆ. ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ಬರಬೇಕು ಅವನಿಗೆ. ನಟಿಸ್ಬೇಕು, ಇನ್ನೂ ಚೆನ್ನಾಗಿ ನಟಿಸ್ಬೇಕು ಅವನು. ಮೊದಲನೇ ಪ್ರಯತ್ನ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾನೆ. ನೋಡ್ತಾ ಇದ್ರೆ ವಾಯ್ಸು ಶಿವಣ್ಣಂದು, ಆ್ಯಕ್ಟಿಂಗು ರಾಘಣ್ಣಂದು
ಎರಡು ಮಿಕ್ಸ್ ಆಗಿರೋ ಒಂದು ಇದು ಅನಿಸ್ತಾ ಇತ್ತು, ನಿಮ್ಗೆ ಯಾವ ಥರ ಅನಿಸ್ತಾ ಇತ್ತು? ನಮಗೂ ಹಂಗೆ ಅನಿಸ್ತು. ವಾಯ್ಸ್ ಕೇಳ್ಬಿಟ್ಟು ಭಾಷೆ ಭಾಳ ಸ್ಪಷ್ಟವಾಗಿ ಮಾತಾಡ್ತಾನೆ. ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಕನ್ನಡದಲ್ಲೆಲ್ಲ ಯಾವಾಗಲೂ 100% ಮಾರ್ಕ್ಸ್ ತೆಗಿತಾ ಇದ್ದ ಅವನು. ಅದರಿಂದ ಚೆನ್ನಾಗಿ ಮಾಡಿದ್ದಾನೆ. ಇದು ದೊಡ್ಡ ಮೊಮ್ಮಗ ಅಣ್ಣವ್ರದ್ದು, ದೊಡ್ಡ ಮೊಮ್ಮಗ ಅಂದರೆ ನಿಮಗೂ ಪಾರ್ವತಮ್ಮ ಅಮ್ಮವ್ರಿಗೂ ಒಂದು ಈ ಸಿನಿಮಾ ನೋಡ್ತಾ ಇದ್ರೆ ಎಲ್ಲ ಈ ಅವರು ನೆನಪಾಗ್ತಿದ್ರ ಅಂತ ನಿಮಗೆ? ಖಂಡಿತ. ಅಪ್ಪ ಅಮ್ಮ ಇದ್ದಿದ್ರೆ ಇನ್ನೂ ಖುಷಿ ಪಡ್ತಾಯಿದ್ರು. ಅವನ್ನ ನಟಿಸ್ತಾನೆ ಅಂತಂದರೆ ಅವ್ರಿಗೂ ಖುಷಿ ಪಡ್ತಾಯಿದ್ರು. ನೋಡಿದ್ರೆ ತುಂಬ ಖುಷಿ ಪಡ್ತಾಯಿದ್ರು. ಅವ್ರು ನೆನಪಿಗೆ ಬರ್ತಾರೆ, ಅಪ್ಪ ಅಮ್ಮ ತುಂಬ ನೆನಪಿಗೆ ಬರ್ತಾರೆ. ನನ್ನ ಅಪ್ಪನೂ ಮಿಸ್ ಆಗ್ತಾನೆ ನನಗೆ. ಅವನಿದ್ದಿದ್ರೆ ಅವನು ಖುಷಿ ಪಟ್ಟಿರೋನು. ಜೊತೆಗೆ ಏನಾದ್ರು ಹೇಳಬೇಕು ಅಂದರೆ ಸಿನಿಮಾದ ಬಗ್ಗೆ, ನಿಮ್ಮ ಮಗನ ಬಗ್ಗೆ? ಚೆನ್ನಾಗಿ ಮಾಡಿದ್ದಾನೆ. ಎಲ್ಲರೂ ನೋಡಿ ಅವ್ನು ಪ್ರೋತ್ಸಾಹ ಮಾಡಿ. ಈ ಮಗನ ಫಂಡಿಂಗ್ ಎಂಡಿಂಗ್ ಒಂದು ಏನಾಗಿದೆ ಸೆಕೆಂಡ್ ಭಾಗ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಸಿನಿಮಾನ ನೋಡ್ಬೋದು, ತುಂಬ ಚೆನ್ನಾಗಿದೆ. ರಾಜ್ಕುಮಾರ್ ಮೊಮ್ಮಗ ಆದ್ದರಿಂದ ನಾವು ರಾಜ್ಕುಮಾರ್ನ ತುಂಬ ಇಷ್ಟಪಡೋದ್ರಿಂದ ಕನ್ನಡ ನಾಡಿನ ಜನತೆ ಖಂಡಿತ ಇದು ಹಿಟ್ಟಾಗಲಿ ಮತ್ತು ಷಣ್ಮುಖ ಗೋವಿಂದರಾಜು ಅವ್ರಿಗೆ ಒಳ್ಳೆ ಹೆಸರು ಬರಲಿ ಅಂದ್ಬಿಟ್ಟು ನಾವೆಲ್ಲ ಹಾರೈಸ್ತೀವಿ. ತಾಯಿ ಮಗನ ಸೆಂಟಿಮೆಂಟಲ್ ಇರೋ ತಾಯಿ ಮಗನ ಸೆಂಟಿಮೆಂಟಲ್ಲೂ ಇದೆ ಮತ್ತು ಚಿಕ್ಕಮಗಳೂರಿನ ಒಂದು ಎಲ್ಲ ಪ್ರಕೃತಿ ಸೌಂದರ್ಯ ಇಷ್ಟ ಆಗುತ್ತೆ. ನಾನು ಕೂಡ ಚಿಕ್ಕಮಗಳೂರಿನವಳೆ. ಮೇಲಾಗಿ ಲಂಕೇಶ್ ಪತ್ರಿಕೆ 35 ವರ್ಷ ಕೆಲಸ ಮಾಡಿರೋ ರಿಪೋರ್ಟ್ರು. ಹಾಗಾಗಿ ಅಭಿಮಾನದಿಂದ ಬಂದು ನೋಡಿದ್ದೀನಿ. ದಯವಿಟ್ಟು ಕನ್ನಡಿಗರೆಲ್ಲ ಕನ್ನಡ ಫಿಲಮ್ಗೆ ಬಂದು ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ಸ್. ಸೂಪರ್ ಆಗಿದೆ. ಇಷ್ಟ ಆಯಿತು ಸಿನಿಮಾದಲ್ಲಿ? ಎಲ್ಲ ಪಾತ್ರನೂ ಇಷ್ಟ ಆಯ್ತು. ಎಲ್ಲ ಪಾತ್ರನೂ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ. ತಾಯಿ ಮಗನ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸಿನಿಮಾ. ಅಂದರೆ ಹಳ್ಳಿ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಒಂದು ಫ್ರೇಮಲ್ಲಿ ಸ್ವಸ್ತಿಕ್ ಫಿಲ್ಮಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವ್ರು ನೋಡ್ದಂಗೆ ಇವ್ರು ನೋಡಿದಾಗ ಅನ್ನಿಸ್ತು. ಇವನ್ ಅವ್ರ ಸ್ವರ ಕೂಡ ವಾಯ್ಸು ಬಿಟ್ಟು ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನೇ ಹೇಳ್ತಾ ಇತ್ತು. ಹಾಗಾಗಿ ನಂಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಯಾಕಂದರೆ ಸಸ್ಪೆನ್ಸ್ ಅನ್ರಿವೀಲ್ ಆಗುತ್ತೆ. ಹಾಗಾಗಿ ವೇರ್ ಎಕ್ಸ್ಪೆಕ್ಟಿಂಗ್ ಫಾರ್ ದ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್. ತುಂಬ ಖುಷಿ ಆಯಿತು. ಅಲ್ಲಿಂದ ಎಬ್ಬರಕ್ಕೆ ಮನಸ್ಸಿಲ್ಲ. ಆ್ಯಕ್ಚುಲಿ ಮುಗೀತು ಅಂತ ಇದ್ದಿದ್ದೀವಿ, ಎಷ್ಟು ಬರುತ್ತಲ್ಲ ಬನ್ನಿ ಮತ್ತೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗಲೇ ಪೇಜ್ 2 ಆಗಿಬಿಟ್ರೆ ಇಲ್ಲ ಕುತ್ಕೊಂಡ್ಬಿಡೋಣ ಅಂತ. ತಾಯಿ ಮಗನ ಸೆಂಟಿಮೆಂಟು ಅದೇ ರೀತಿ ಎಂಟೈರ್ಲಿ ಆ್ಯಂಡ್ ಇದೆಲ್ಲ ಚಿತ್ರಕಥೆನೂ ಚೆನ್ನಾಗಿತ್ತು. ಆ್ಯಂಡ್ ಅದು ಸೀನರೀಸ್ ಎಕ್ಸಾಕ್ಟ್ಲಿ. ಆಮೇಲೆ ಅದು ಓಲ್ಡ್ ಲೈಟಿಂಗ್ಸ್ ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಈಗ ಪ್ರೆಸೆಂಟ್ ಲೈಟಿಂಗ್ಸ್ ದೇರ್ಸ್ ಅ ವೈಡ್ ಚೇಂಜ್. ತುಂಬ ಚೆನ್ನಾಗಿತ್ತು. ನಮಸ್ತೆ. ಅದು ತುಂಬ ಚೆನ್ನಾಗಿತ್ತು ಸರ್. ಸ್ಟೋರಿನೂ ಫ್ಯಾಮಿಲಿ ಸ್ಟೋರಿ. ಸೊ ಒಂದು ಒಳ್ಳೆ ಫಿಲಮ್ ಕುತ್ಕೊಂಡು ನೋಡೋದು ತುಂಬ ಖುಷಿ ಆಗ್ತದೆ ಆಫ್ಟರ್ ಲಾಂಗ್ ಟೈಮು. ಷಣ್ಮುಖ ಸರ್ಗೂ ಆಲ್ ದ ಬೆಸ್ಟ್, ಅಪ್ಪಾಜಿ ಫ್ಯಾಮಿಲಿಗೂ ಆಲ್ ದ ಬೆಸ್ಟ್. ಓಕೆ, ಇಡೀ ಸಿನಿಮಾಗೆ ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ ಸರ್. ನ್ಯಾಚುರಲ್ ತಗೊಂಡಿದ್ದಾರೆ. ಈಗಲೇ ವೇಟಿಂಗ್ ಫಾರ್ ಪೇಜ್ 2 ನೆಕ್ಸ್ಟ್ ಮೂವಿ. ಫಸ್ಟ್ ಪೇಜಲ್ಲಿ ರಿಯಲಿಸ್ಟಿಕ್ ಆಗಿ ತಗೊಂಡಿದ್ದಾರೆ ಅಂದರೆ ಸೆಕೆಂಡ್ ಪೇಜಲ್ಲಿ ಯಾವ ಥರ ತಗೋತಾರೆ? ಷಣ್ಮುಖ ಗೋವಿಂದರಾಜ್ ಯಾವ ಥರ ಮಾಡಿದ್ದಾರೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರ ತಾಯಿ ಪಾತ್ರ ಮಾಡಿರೋರಂತೂ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ದಿವಸ ಆದಮೇಲೆ ಈ ಥರ ಫಿಲ್ಮ್ ನೋಡಿದ್ವಿ. ತುಂಬ ದಿವಸ ಆದಮೇಲೆ ಈ ಥರ ಪಿಕ್ಚರ್ ಬಂದಿದೆ. ತುಂಬ ಚೆನ್ನಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಪಿಕ್ಚರ್. ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಪಿಕ್ಚರ್. ತಾಯಿ ಮಗನ ಸೆಂಟಿಮೆಂಟು ಚೆನ್ನಾಗಿತ್ತು. ನಾನು ನನ್ನ ಮಗ ಇದ್ದಂಗೆ. ನೀನು ನನ್ನ ಮಗನೇ ಇಲ್ವಾ? ನೀನು ಎಷ್ಟೋ ಅದೇ ಅಷ್ಟೇ. ಪಿಕ್ಚರು ಅಷ್ಟೇ. ಪಿಕ್ಚರಾಗಿ ನೋಡೋದೇನು ನಿಜ ಜೀವನದಲ್ಲೂ ಅದೇ ಇಲ್ವಾ? ತಾಯಿಗೆ ಮಗನಿಗಿರ್ಬೇಕು, ಮಗನಿಗೆ ತಾಯಿಯಂಗಿರ್ಬೇಕು, ಹಂಗಿರ್ಬೇಕು. ಈಗ ನಾವೇನಿಲ್ಲ. ರಿಯಲ್ ಆಗಿ ನಡೀತಾ ಇದೆ ಇವಾಗ ಅದೇ ಥರ ನಡೀತಾ ಇದೆ ಅಷ್ಟೇ. ರಿಯಲ್ ಆಗಿ ನಡೆಯೋದು ಅದು ನಡೀತಾ ಇರೋದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.